ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ವಿಶ್ವವಿಖ್ಯಾತಿ ಹಂಪಿ ಉತ್ಸವ 2026 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ನ ಶೇರ್ ಮಾಡೋಣ ಅಂತ ವೀಕ್ಷಕರೇ. ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ಮತ್ತೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ನನ್ನ ಸಂದೀಪ ಚನ್ನೇಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಟ್ರಾವೆಲ್ ಗೈಡ್ ಆಗಲಿ, ಯಾವ ಡೇಟಲ್ಲಿ ಹಂಪಿ ಉತ್ಸವ ನಡೀತಾ ಇರೋದು, ಏನೇನು ಕಾರ್ಯಕ್ರಮಗಳಿದ್ದಾವೆ, ನೀವು ಹೇಗೆ ರೀಚ್ ಆಗ್ಬೋದು, ಎಲ್ಲ ಪ್ರತಿ ಇನ್ಫಾರ್ಮೇಷನ್ನು ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ನಮ್ಮ ಹಂಪಿ ಉತ್ಸವ ಪ್ರತಿ ವರ್ಷನೂ ಫೆಬ್ರವರಿ ಅಥವಾ ಮಾರ್ಚ್ ಟೈಮಲ್ಲಿ 3 days ನಡೆಯುತ್ತೆ ಸ್ನೇಹಿತರೆ. ಆ 3 days ಈ ಸರಿ ನಮ್ಮ ಹಂಪಿ ಉತ್ಸವ 2026ನ ಫೆಬ್ 13, 14, 15 ಅಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ರಜಾ ದಿನಗಳಲ್ಲೇ ಸಿಗುತ್ತೆ. ಏನಕ್ಕೆ ಅಂದರೆ ಫೆಬ್ 15 ಬಂದ್ಬಿಟ್ಟು ಮಹಾಶಿವರಾತ್ರಿ, ಅವತ್ತು ಕೂಡ ರಜಾ ಇರುತ್ತೆ. ಹಾಗಾಗಿ ಈ 3 ದಿನದಲ್ಲಿ ಒಂದು 2 ದಿನನಾದ್ರು ನೀವು ಹಂಪಿ ಉತ್ಸವನ ಕಣ್ ತುಂಬ್ಕೊಬಹುದು. ಈ ಸರಿ ತುಂಬಾ ವಿಜೃಂಭಣೆಯಿಂದ ಮಾಡೋಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಪಾರ್ಕಿಂಗಿಗೆನೆ ತುಂಬಾ ರೈತರ ಹತ್ರ ಜಮೀನುಗಳನ್ನ ಈಗ ಆಲ್ರೆಡಿ ದುಡ್ಡು ಕೊಟ್ಟು ಅಂದ್ರೆ ಪಾರ್ಕಿಂಗ್ಗೋಸ್ಕರ ಜಾಗನ ಇದು ಮಾಡಿದಾರಂತೆ. ಹಾಗಾಗಿ ಲೈಟಿಂಗ್ ಇರ್ಬೋದು, ಪಾರ್ಕಿಂಗ್ ಇರ್ಬೋದು, ಮೆಡಿಕಲ್ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆನೂ ಈ ಸರಿ ನೀರು ಕುಡಿಯೋ ಡ್ರಿಂಕಿಂಗ್ ವಾಟರ್ ಇರ್ಬೋದು, ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ಈ ಸರಿ ಆರ್ಗನೈಸ್ ಮಾಡ್ತಿದಾರಂತೆ. ಪ್ರತಿಯೊಬ್ರು DC ಎಲ್ಲ ಅವರು ಈ ತರ ನ್ಯೂಸ್ ಅಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ರು ಯಾರೇ ನೀವು ಈ ಸರಿ ಹಂಪಿ ಉತ್ಸವಕ್ಕೆ ಹೋಗ್ಬೇಕು ಅಂದ್ರೂ ಈ ಸರಿ ಮಿಸ್ ಮಾಡಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ತುಂಬಾ ಇವೆಂಟ್ಸ್ಗಳು ಲೈನ್ ಅಪ್ ಅಲ್ಲಿ ಇದಾವೆ. ಮತ್ತೆ ನಮ್ಮ ಕನ್ನಡ ಸೂಪರ್ ಸ್ಟಾರ್ಗಳಾಗ್ಲಿ, ಅಶ್ವಿನಿ ಮೇಡಮ್ ಆಗಲಿ, ಅಥವಾ ತುಂಬಾ ನಟ ನಟಿಯರು ಹೋಗಿ ಭೇಟಿ ನೀಡುವಂಥದ್ದು, ತುಂಬಾ ಹಾಸ್ಯ ಕಲಾವಿದರು ಹೋಗಿ ಪಾತ್ರವನ್ನು ಮಾಡೋದು, ನಿಮ್ಮನ್ನ ನಗ್ಸೋದು, ಕಾಮಿಡಿ ಶೋ, ಪ್ರತಿಯೊಂದು ಈ ಸರಿ ನಿಮಗೆ ಹಂಪಿ ಉತ್ಸವದಲ್ಲಿ ನೀವು ಕಣ್ತುಂಬ್ಕೋಬಹುದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ರು ಈ ಡೇಟ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. 13, 14, 15ರಲ್ಲಿ ಫೆಬ್ರವರಿ ನಿಮಗೆ ಈ ಹಂಪಿ ಉತ್ಸವ ನಡೀತಾ ಇರೋದು. ಈ ಹಂಪಿ ಉತ್ಸವದಲ್ಲಿ ಮೇನ್ ಇವೆಂಟ್ಸ್ ಏನಂದ್ರೆ, ಒಂದು ಡ್ರೋನ್ಸ್, 3,000 ಡ್ರೋನ್ ಇಂದ, ಅದು ಕೂಡ ಮುಂಬೈಯಿಂದ ಆ ಡ್ರೋನ್ ಕಲಾವಿದರನ್ನ ಕರೆಸಿ ಅವರಿಂದ 3,000 ಇದರಿಂದ ಡ್ರೋನ್ ಇಂದ ಆ ಡ್ರೋನ್ ಶೋನ ಆರ್ಗನೈಸ್ ಮಾಡಿದಾರಂತೆ ಸ್ನೇಹಿತರೆ. ಅದಾದ್ಮೇಲೆ ಗಾಳಿಪಟ ಶೋ, ಅದು ಕೂಡ ಗಾಳಿಪಟ ಶೋನು ತುಂಬಾ ದೊಡ್ಡದಾಗಿ ಆರ್ಗನೈಸ್ ಮಾಡಿದ್ದಾರೆ. ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಏನೋ ಹೋಗ್ತಿದ್ರೆ ನೀವು ಕೂಡ ಗಾಳಿಪಟ ತಗೊಂಡು ಹೋಗ್ಬೋದು. ಅದಾದ್ಮೇಲೆ ನಿಮಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಏನಂದ್ರೆ ನಮ್ಮ ಕಲೆ ಆಗಲಿ, ಕಲೆ ಮತ್ತೆ ಡ್ಯಾನ್ಸು, ಸಂಗೀತ, ಇವೆಲ್ಲ ನಿಮಗೆ ಅನ್ಲಿಮಿಟೆಡ್ ಇರುತ್ತೆ ಸ್ನೇಹಿತರೆ. ಅದಾದ್ಮೇಲೆ ನಮಗೆ ಸ್ವಲ್ಪ ಕ್ರೀಡೆಗಳು, ಮತ್ತೆ ನಿಮಗೆ ಪೇಂಟಿಂಗ್ಗಳಾಗಲಿ, ಮತ್ತೆ ಸಾಹಸ ಕ್ರೀಡೆಗಳಾಗಲಿ, ಆ ಥರ ಪ್ರತಿಯೊಂದು ಕುಸ್ತಿ, ಮತ್ತೆ ಇದು ಕಂಬಕ್ಕೆ ಹತ್ತೋದು, ಪ್ರತಿಯೊಂದು ಸಾಹಸ ಕ್ರೀಡೆಗಳು, ಏನೇನೋ ಇವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡಿರ್ತಾರೆ, ನೀವು ಅಲ್ಲಿ ಅದಕ್ಕೂ ಕೂಡ ಪಾಲ್ಗೊಳ್ಬೋದು ಸ್ನೇಹಿತರೆ. ಹಾಗಾಗಿ ಹಂಪಿ ಉತ್ಸವ ಪ್ರತಿ ಸರಿ ನಿಮಗೆ ಗೊತ್ತಿರೋ ಹಾಗೆ ಇದು ವಿಜಯನಗರದಲ್ಲಿ ಬರೋದು. ಅಂದರೆ ವಿಜಯನಗರ ಹೊಸಪೇಟೆಯಲ್ಲಿ ಬರುವಂತಹ, ಇದು ಡಿಸ್ಟಿಕ್ ಬಂದ್ಬಿಟ್ಟು ಹೊಸದಾಗಿ ಮಾಡಿರೋ ವಿಜಯನಗರ ಡಿಸ್ಟಿಕ್ ಅಲ್ಲಿ ಬರುವಂತಹ ಹಂಪಿ ಸ್ನೇಹಿತರೆ. ನೀವು ಯಾವಾಗಲೇ ಹೇಗೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಬೆಂಗಳೂರಿಂದನೂ ನೀವು ಹೊಸಪೇಟೆ ಅಥವಾ ವಿಜಯನಗರ ಬಸ್ಗಳು ತುಂಬಾನೇ ಇದಾವೆ. ಅದ್ರ ಟ್ರೈನಲ್ಲಿ ತುಂಬಾ ಟ್ರೈನ್ಗಳು, ಹಂಪಿ ಎಕ್ಸ್ಪ್ರೆಸ್ ತುಂಬಾ ಟ್ರೈನ್ಗಳು ಹೋಗೋದ್ರಿಂದ ಹೊಸಪೇಟೆಗೆ ಟ್ರೈನ್ ಇದು ನಿಮಗೆ ಸ್ಟಾಪ್ ಬರೋದು ಹೊಸಪೇಟೆ ಸ್ಟಾಪ್. ಆ ಹೊಸಪೇಟೆಯಿಂದ 14 ಕಿಲೋಮೀಟರ್ ಈ ಹಂಪಿ, ಅದು 14 ಕಿಲೋಮೀಟರ್. ಅಲ್ಲಿಂದ ತುಂಬಾ KSRTC ಬಸ್ಸಸ್, ಪ್ರೈವೇಟ್ ತುಂಬಾ ಆಟೋ ಕಾರ್ಗಳು ತುಂಬಾ ರನ್ ಆಗ್ತಾ ಇರ್ತವೆ. ಅವ್ರು ಹೇಳಿರೋ ಪ್ರಕಾರ ತುಂಬಾ KSRTC ಬಸ್ಸಸ್ಗಳೆಲ್ಲ ಅಲೋಡ್ ಇರ್ತವೆ ನಿಮಗೆ. ಕೊಪ್ಪಳ ಆಗಲಿ, ಬಳ್ಳಾರಿ ಆಗಲಿ, ಗಂಗಾವತಿ, ಅಲ್ಲೆಲ್ಲ ಬಳ್ಳಾರಿ ತುಂಬಾ ತಾಲೂಕುಗಳಿಂದ ನಿಮಗೆ ತುಂಬಾ KSRTC ಬಸ್ಸಸ್, ಬೆಂಗಳೂರಿಂದ ತುಂಬಾ KSRTC ಬಸ್ಸಸ್ ಎಲ್ಲ ಅವೈಲೇಬಲ್ ಇರ್ತವೆ. ಟ್ರೈನಲ್ಲೂ ಕೂಡ ನೀವು ಆರಾಮಾಗಿ ಬರ್ಬೋದು. 1 ನೈಟ್ ಜರ್ನಿ, 8 hours ಜರ್ನಿ ಒಳಗೆ ನೀವು ಬಂದು ನೀವು ಹೊಸಪೇಟೆ ಹಂಪಿನ ಸೇರ್ಬೋದು ಸ್ನೇಹಿತರೆ. ಅಲ್ಲಿ ತುಂಬಾ ಹೋಮ್ ಸ್ಟೇಸ್ ಆಗಲಿ, ರೆಸಾರ್ಟ್ಸ್ಗಳಾಗಲಿ ಸುತ್ತಮುತ್ತ ಅಲ್ಲೂ ಕೂಡ ತುಂಬಾನೇ ಇದಾವೆ. ನೀವು ಸ್ಟೇ ಆಗಕ್ಕೇನು ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ಪ್ರತಿಯೊಬ್ಬರು ನೀವು ಹಾಸ್ಪಿಟಲ್ ಸ್ಟೇ ಆಗ್ಬೋದು, ಇಲ್ಲ ಅಂದ್ರೆ ಹಂಪಿಗೆ ಬಂದು ಅಲ್ಲೂ ಕೂಡ ಸುತ್ತಮುತ್ತ ಕಡೆ ಸ್ಟೇ ಆಗ್ಬೋದು ಸ್ನೇಹಿತರೆ. ನೋಡಕ್ಕಂತೂ ಒನ್ ಆಫ್ ದ 2 days ಹಂಪಿನ ನೋಡಕ್ಕಂತೂ ಇದೊಂಥರ ವಿಶ್ವವಿಖ್ಯಾತಿ ಇರುವ, ಇದು ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನು ವರ್ಣಿಸುವಂತಹ ಉತ್ಸವ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಈ ಸರಿ ಭಾಗವಹಿಸಬೇಕು. ಪ್ರತಿಯೊಬ್ಬರು ನೋಡ್ಕೋಬೇಕಾಗಿರೋದು ಪ್ರತಿ ಡೇಟು 13, 14, 15, ಈ ಫೆಬ್ರವರಿ 13, 14, 15ರಂದು ನಮ್ಮ ಹಂಪಿ ಉತ್ಸವನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಈ ಉತ್ಸವಕ್ಕೆ ಭಾಗವಹಿಸಿ ಇದರಲ್ಲಿ ಆಗುವಂತಹ ಗಾಳಿಪಟ ಶೋ ಆಗಲಿ, ಡ್ರೋನ್ ಶೋ ಆಗಲಿ, ಕಲ್ಚರಲ್ ಇವೆಂಟ್ಸ್ಗಳಾಗಲಿ, ಸಾಹಸ ಕ್ರೀಡೆಗಳಾಗಲಿ, ಕಲೆಗಳಾಗಲಿ, ಪ್ರತಿಯೊಂದು ನೀವು ಕಣ್ತುಂಬ್ಕೋಬಹುದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಸರಿ ನಮ್ಮ ಹಂಪಿ ಉತ್ಸವಕ್ಕೆ
ಪಾಲ್ಗೊಳ್ಳಿ. ಮತ್ತು ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ನೀವು ನನಗೆ ಕಮೆಂಟ್ಸು ಮಾಡ್ಬೋದು, ನಾನು ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ. ನೀವು ಹೇಗೆ ಟ್ರಾವೆಲ್ ಮಾಡೋದು, ಟ್ರಾವೆಲ್ ಮಾಡೋಕ್ಕೆ ಟ್ರೈನ್ ಡೀಟೇಲ್ಸ್ ಆಗಲಿ, ಪ್ರತಿಯೊಂದು ಡೀಟೇಲ್ಸ್ ನೀವು ಏನಾದ್ರು ಕಮೆಂಟ್ಸ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ. ಅದರಿಂದ ಎಲ್ಲ ಕ್ಲಿಯರ್ ಆಗಿ ಏನೇನು ಇನ್ಫಾರ್ಮೇಷನ್ ಎಲ್ಲ ಪ್ರತಿಯೊಂದು ನಾನು ಇಲ್ಲೇ ಲಿಸ್ಟ್ ಮಾಡಿದ್ದೀನಿ. ಪ್ರತಿಯೊಂದು ನೀವು ಇದನ್ನ ನೋಡ್ಕೊಂಬಿಟ್ರೆ ಸಾಕು, ಪ್ರತಿಯೊಬ್ಬರಿಗೂ ಇಲ್ಲೇ ಗೊತ್ತಾಗೋಗುತ್ತೆ. ಗೈಡ್ ನೋಡ್ಕೊಂಬಿಟ್ರೆ ನೀವು ಕ್ಲಿಯರ್ ಆಗಿ ಹೋಗಿ ಹಂಪಿ ಉತ್ಸವನ ಮಾಡ್ಬೋದು. ನಿಮಗೆ ಏನಾದ್ರು ಹೋಮ್ ಸ್ಟೇ ಡೀಟೇಲ್ಸ್ ಎಲ್ಲ ಬೇಕು ಅಂದ್ರೂ ಕಮೆಂಟ್ಸ್ ಮಾಡಿ, ಅಥವಾ ನನ್ನ ಚಾನಲ್ ಆಲ್ರೆಡಿ ಒಂದು ಹಂಪಿದು ಕ್ಲಿಯರ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಶನ್ ನಮ್ಮ ಹಂಪಿ ಉತ್ಸವನ ಪ್ರತಿಯೊಬ್ಬರಿಗೂ ಸಾರಕ್ಕೋಸ್ಕರ ಎಲ್ಲರಿಗೂ ತಿಳಿಸ್ಕೊಟ್ರೆ ಈ ಡೇಟ್ನ ಅವ್ರು ಈಗಿಂದಲೇ ನೋಟ್ ಮಾಡಿ ಇಟ್ಕೊಬೋದು. ಅಟ್ಲೀಸ್ಟ್ ಒನ್ ಡೇ ಏನಾದ್ರು ನೀವು ಹಂಪಿ ಉತ್ಸವದಲ್ಲಿ ಪಾಲ್ಗೊಳ್ಬೋದು ಸ್ನೇಹಿತರೆ. ಹಾಗಾಗಿ ಈ ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರು ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ಅವರಿಗೆಲ್ಲ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಿರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.